ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಹಿತೇಶ. ನನ್ನ ಸ್ನೇಹಿತರೆ, ಈ ಒಂದು ವಿಶೇಷ ಪದಾರ್ಥನ ನೀವೇನಾದ್ರು ನೋಡಿದ್ದೀರಾ ಇದಕ್ಕೆ ಮುಂಚೆ? ಇದು ತೆಂಗಿನಕಾಯಿನೂ ಅಲ್ಲ, ತೆಂಗಿನ ಎಲೆನೂ ಅಲ್ಲ, ಆದರೆ ತೆಂಗಿನ ಮರದ ಅಪರೂಪದ ಒಂದು ಭಾಗ, ರೇರ್ ಕೋಕೋನಟ್ ಪಾರ್ಟ್. ಇದು ತೆಂಗಿನ ಹೂ ಮೂಡುವ ಮೊದಲು ಹೂದಂಡದ ಒಳಗೆ ಇರುವ ಒಂದು ವೈಟ್ ಸಾಫ್ಟ್ ಪಾರ್ಟಿಕಲ್ಸ್. ಇದು ಕೆಲವು ಕಡೆ ಇದನ್ನು ತೆಂಗಿನ ಹೂದಂಡದ ಮೃದು ಅಂತಲೂ ಕರೀತಾರಂತೆ. ಇದು ರುಚಿ ಹೇಗಿತ್ತಪ್ಪ ಅಂತಂದರೆ ಒಂಥರ ಹಾಲಿನ ಥರ, ಒಂಥರ ಸ್ವಲ್ಪ ಸ್ವೀಟ್, ತುಂಬ ಸ್ಮೂತಾಗಿದೆ. ಮತ್ತು ಇದು ನಮಗೆ ಇದು ಅವ್ರು ಕೊಟ್ಟಾಗ ಇದ್ರ ಮೇಲೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿಕೊಟ್ರು. ಸೊ ತಿನ್ನಲಿಕ್ಕೆ ಒಂಥರ ಸ್ವಲ್ಪ ಒಗರಿತ್ತು. ಸ್ವಲ್ಪ ಶುಗರ್ ಹಾಕಿದಾಗ ಅದು ಅಲ್ಲಲ್ಲೇ ಮ್ಯಾಚಪ್ ಆಗೋ ಥರ ಇತ್ತು. ಓಕೆ, ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿತ್ತು, ತಿನ್ಬೋದು, ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ. ಆದರೆ ಇದು ಅಪರೂಪ, ಯಾಕೆಂದರೆ ಇದನ್ನು ತೆಗೆದರೆ ಆ ತೆಂಗಿನ ಮರಕ್ಕೆ ಮುಂದೆ ಕಾಯಿ ಬರೋದಿಲ್ಲ. ಅದಕ್ಕೆ ಎಲ್ಲ ಕಡೆ ಇದು ಸಿಗೋದಿಲ್ಲ. ರೇರ್ ಬಿಕಾಸ್ ಇಟ್ಸ್ ಅಫೆಕ್ಟ್ಸ್ ಫ್ರೂಟಿಂಗ್. ಸಾಮಾನ್ಯವಾಗಿ ಇದನ್ನು ಈ ಕಡೆ ಹೆಚ್ಚು ತಾಪಮಾನ ಇರೋ ಪ್ರದೇಶ ಕಡೆ ತಿಂತಾರಂತೆ, ಅಂದರೆ ಈ ವಿಜಯವಾಡ, ಹೈದರಾಬಾದ್ ಈ ಕಡೆ ಸೈಡು. ಯಾಕಂದರೆ ನಾವು ಕರ್ನಾಟಕದಲ್ಲಿ ಎಲ್ಲೂ ಈ ಥರ ನೋಡಿಲ್ಲ. ಯಾಕಂದರೆ ಅಲ್ಲಿ ತಾಪಮಾನ ಜಾಸ್ತಿ ಇರೋದ್ರಿಂದ ಇದನ್ನು ತಿಂದರೆ ಸ್ವಲ್ಪ ಬಾಡಿಗೆ, ದೇಹಕ್ಕೆ ತಂಪಾಗುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಇದನ್ನು ಆ ಕಡೆ ಸೈಡ್ ಹೆಚ್ಚಾಗಿ ಬಳಸ್ತಾರೆ ಅಂತ ನಮಗೆ ಅಲ್ಲಿನ ವ್ಯಾಪಾರಿ ಒಬ್ಬರು ತಿಳಿಸಿದ್ರು. ಸೊ ನೀವು ಇದನ್ನು ನಿಮ್ಮೂರಲ್ಲಿ ಏನಾದ್ರು ತಿಂದಿದ್ರೆ, ಎಲ್ಲಿ ತಿಂದಿದ್ದೀರಾ ಏನು ಅಂತ ಕಮೆಂಟ್ ಮಾಡಿ. ಇಂಥ ಅಪರೂಪದ ಫುಡ್ ವೀಡಿಯೋ ಬೇಕಾದರೆ ದಯವಿಟ್ಟು ನನ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.